ಸ್ನೇಹಿತರೆ ನಮಸ್ಕಾರ. ಸುಮಾರು ಕಂಪನಿಗಳಲ್ಲಿ ಎಂಪ್ಲಾಯಿಗಳನ್ನು ಖುಷಿ ಪಡಿಸೋದಕ್ಕೋಸ್ಕರ ದೀಪಾವಳಿ ಮತ್ತು ಹೊಸ ವರ್ಷಗಳ ಸಂದರ್ಭದಲ್ಲಿ ಬೋನಸ್ ಅನ್ನ ಕೊಡ್ತಾರೆ. ಈ ಬೋನಸ್ ಇಂದಾಗಿ ಎಂಪ್ಲಾಯಿಗಳು ತುಂಬಾ ಖುಷಿ ಆಗ್ತಾರೆ, ಹೆಚ್ಚು ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ವೆಸ್ಟರ್ಸ್ ಗಳನ್ನ ಖುಷಿ ಪಡಿಸೋದಕ್ಕೋಸ್ಕರ ಅವಾಗವಾಗ ಕಂಪನಿಗಳು ಶೇರ್ ಹೋಲ್ಡರ್ಸ್ಗೆ ಬೋನಸ್ ಅನ್ನ ಕೊಡ್ತಾರೆ. ಇತ್ತೀಚೆಗೆ HDFC ಬ್ಯಾಂಕ್, ವಿಚ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ, ಈ ಕಂಪ್ನಿನೂ ಕೂಡ ಬೋನಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಬೋನಸ್ ಅಂತಂದ್ರೆ ನಿಮ್ಮ ಹತ್ರ 1 ಶೇರ್ ಇದ್ರೆ ಅದು 2 ಆಗುತ್ತೆ, 2 ಇದ್ರೆ 4 ಆಗುತ್ತೆ, 4 ಇದ್ರೆ 8 ಆಗುತ್ತೆ. ನಿಮ್ಮ ಶೇರ್ ಕ್ವಾಂಟಿಟಿ ಇರುತ್ತಲ್ಲ ಅದು ಡಬಲ್ ಆಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಸೇಮ್ ಇರುತ್ತೆ. ಹಾಗಾದ್ರೆ ಯಾರೆಲ್ಲ ಈ ಬೋನಸ್ ಶೇರ್ಸ್ಗೆ ಎಲಿಜಿಬಲ್ ಆಗಿರ್ತಾರೆ ಅಂತಂದ್ರೆ ಇದಕ್ಕೊಂದು ರೆಕಾರ್ಡ್ ಡೇಟ್ ಅಂತ ಸೆಟ್ ಮಾಡಿರ್ತಾರೆ. August 27 ಇಸ್ ದ ರೆಕಾರ್ಡ್ ಡೇಟ್. ಈ ರೆಕಾರ್ಡ್ ಡೇಟ್ ಒಳಗಾಗಿ ಯಾರೆಲ್ಲ HDFC ಶೇರ್ಸ್ ಅನ್ನ ಬೈ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಬೋನಸ್ ಶೇರ್ಸ್ಗೆ ಎಲಿಜಿಬಲ್ ಆಗಿರ್ತಾರೆ. ಸೆಪ್ಟೆಂಬರ್ ಅಂತ್ಯಕ್ಕೆ ನಿಮ್ಮ ಬೋನಸ್ ಶೇರ್ಸ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅಲರ್ಟ್ ಆಗೋ ಚಾನ್ಸಸ್ ಇದೆ. ಸ್ನೇಹಿತರೆ, ಈ ಬೋನಸ್ ಶೇರ್ಸ್ ಅಂದ್ರೇನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ನೀವು ಇನ್ ಡೆಪ್ತ್ ಆಗಿ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ತಪ್ಪದೇ ನೋಡಿ. ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್.